ಎಲ್ಲರೂ ಗೊತ್ತಿರ್ತಾರೆ, ಹಂಗಂದ ತಕ್ಷಣನೇ ಇಟ್ಕೊಬಿಡ್ತಾರ, ಮಾತಾಡ್ತಾರ. ಈಗ ಇಟ್ಕೊಂಡಿದ್ದೀನಿ ಅಂತ ಜೊತೆಗಿರೋದಿದೆಯಾ? ಅಲ್ವಾ? ನಾನು ಅವರು ಜೊತೆಗೆ ಇದ್ದಿದ್ದನ್ನ ಇವ್ನು ಡೈರೆಕ್ಟಾಗಿ ಬಂದು ನೋಡಿದ್ರೆ ಅದನ್ನು ಹೇಳ್ತಾರೆ, ಅದಿದೆಯಾ ಅವನ ಹತ್ರ. ಈಗ ಕಾಲ್ ಲಿಸ್ಟ್ ಅಂತಾನೆ, ಕಾಲ್ ಲಿಸ್ಟ್ ಹೆಂಗೆ ತೆಗ್ಸೋಕ್ಕೆ ಸಾಧ್ಯ? ಅದು ಯಾವ ಟೈಮಲ್ಲಿ ತೆಗಿತಾರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಇವ್ನು ಹೆಂಗೆ ತೆಗ್ದ ಅದೆಲ್ಲ? ಇವನು ಇದೆ, ನಾನು ಹೇಳಿದೆ ಅಲ್ಲ, ಒಂದು ಹುಡುಗಿ ಇಟ್ಕೊಂಡು ಇವನು, ನನಗೆ ಅವಳಿಗೂ ಮದುವೆ ಆಗಿದೆ, ಇವನ ಥರ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವಳಿಗೂ ಮದುವೆ ಆಗಿದೆ, ಅವ್ರು ತೆಗಿಸಿ ಅವನದೇ ಡೀಟೇಲ್ಸ್ ತೆಗಿಸಿ, ಅವನೇನೆಲ್ಲ ಹುಡುಗಿರ ಜೊತೆ ಮಾಡ್ತಿದ್ದ ಪ್ರತಿಯೊಂದು ಇದೆ. ಯಾವುದು ಇಲ್ಲ ಸರ್, ಯಾವ ಡೀಟೇಲ್ಸು ಇಲ್ಲ. ಅಂದರೆ ನನ್ನ ಹತ್ರ ಫೋನೇ ಕೊಟ್ಟಿರಲಿಲ್ಲ ಅವನು. ನೀನು ನನ್ನ ಫೋನಲ್ಲೇ ಮಾತಾಡಬೇಕು ನಿನ್ನ ಮನೆಗೆ ಅಂತೇಳಿ, ಅವನ ಫೋನಲ್ಲಿ ವಿತ್ ರೆಕಾರ್ಡು. ಅವ್ನ ಮನೇಲಿ ಏನೇ ಹಿಂಸೆ ಕೊಟ್ಟರು ನಾನು ನನ್ನ ಮನೆಗೆ ಹೇಳಂಗಿಲ್ಲ. ಅವ್ನು ಕೊಟ್ಟರು ನಾನು ಹೇಳ್ಕೊಂಡಿಲ್ಲ, ಯಾಕೆಂದರೆ ನಾನು ನೋಡಿ ಮದುವೆ ಮಾಡ್ಕೊಂಡಿದ್ದು, ನಾನು ತೋರಿಸಿದ್ದಕ್ಕೆ ಅವ್ರು ಮಾಡಿದ್ದು. ಇಲ್ಲ ಸರ್, ಜೂನಲ್ಲಿ ನಾನು ನೋಡಿ ಹೋಗಿದ್ದವನು, ಮದುವೆ ಆಗಿದ್ದು ನವೆಂಬರ್. ಅಲ್ಲಿ ತನಕ ಅವನು ಏನು ಮಾಡ್ತಿದ್ದ? ಈಗ ನನಗೇನೋ ಬೇರೆ ಥರ ಇದೆ ಅಂದರೆ ಅವ್ನು ಬಂದು ಕಂಡುಹಿಡಿಬೋದಿತ್ತು. ನಮ್ಮ ಊರಿಗೆಲ್ಲ ನಾನು ಬೇಲಿ ಹಾಕಿರಲಿಲ್ಲ ಅಲ್ವಾ? ನಮ್ಮೂರವ್ರು ಇಬ್ಬರು ಮದುವೆ ಆಗಿದ್ದಾರೆ, ಅವ್ರೂರಿಗೇನೇನೆ ಅವ್ರು ಕೇಳ್ಬೋದಿತ್ತು ಆ ಹುಡುಗಿಗೆ ಅಂತ. ನಾವು ಬಲವಂತ ಮಾಡ್ಕೊಂಡಿಲ್ಲ. ಇವ್ನು ಕುಡಿತಾನೆ ಇಲ್ವಾ ಅಂತ ಅವ್ನು ಕೇಳಿದೆ. ಇನ್ನೊಂದು ಸರಿಗೆ ಏನೋ ಯಾವಾಗಲೂ ಅವನೇ ಫೋನ್ ಮಾಡಿ ಒಂಥರ ಕುಡ್ದೋರ್ ಥರ ಮಾತಾಡ್ದ. ಅವ್ರ ಅಮ್ಮನಿಗೆ ಹೇಳಿದೆ, ನಿಮ್ಮ ಮಗ ಕುಡಿತಾನೆ ಅನಿಸುತ್ತೆ, ನಾನು ಒಪ್ಕೊಳ್ಳಲ್ಲ, ಇನ್ನೂ ಎಂಗೇಜ್ಮೆಂಟ್ ಆಗಿಲ್ಲ, ಏನಿಲ್ಲ. ನೋಡೋಗಿದ್ರು. ಇಲ್ಲ ನನಗೆ ಬೇಡ ಅಮ್ಮ ಅಂದಿದ್ದಕ್ಕೆ ರಾತ್ರಿ ಬಂದುಬಿಟ್ಲು. ಇಲ್ಲ, ನನ್ನ ಮಗ ಸುಮ್ಮನೆ ಎಲ್ಲೋ ತಮಾಷೆ ಮಾಡಿರ್ಬೇಕು, ಅವ್ನಿಗೆ ಯಾವುದೇ ಚಟಗಳಿಲ್ಲ ಅಂತ. 108 ಚಟಗಳಿದೆ ಅವನಿಗೆ. ಈ ಸೊಪ್ಪು ಥರ ಸಿಗುತ್ತೆ ಗೊತ್ತಾ, ಅದು ನನಗೆ ಗೊತ್ತಿಲ್ಲ ಏನು ಅಂತ. ಅವ್ನ ಪ್ಯಾಂಟ್ ಜೋಬಲ್ಲಿ ಯಾವಾಗಲೂ ಅದಕ್ಕೇನೋ ಒಂದು ಪೆಟ್ನ ಇಟ್ಕೊಂಡಿದ್ದಾರೆ ಅವ್ರ ಹುಡುಗರು. ಫೋನ್ ಮಾಡಿದ ತಕ್ಷಣ ಹೋಗೋನು, 3 ದಿನ 4 ದಿನ ಬರ್ತಿರ್ಲಿಲ್ಲ. ಈ ಜಾಸ್ತಿ ಅವನು ಶ್ರೀರಾಮ್ಪುರದಲ್ಲಿ ಇರೋನು. ಪ್ರತಿ ಸರಿನೂ ನನ್ನ ಹತ್ರ ಬಂದು ಹೇಳೋದು, ನೀನೇನು ಜಾಸ್ತಿ ಮಾಡಿದ್ರೆ ನಾನು ರೋಡಿ ಕಡೆ ಇರೋನು, ನನಗೇನು ಪೊಲೀಸ್ ಸ್ಟೇಷನ್ ಹೊಸದಲ್ವೇ ಇಲ್ಲ, ಮಾವನ ಮನೆ ಇದ್ದಂಗೆ, ಹೋಗು. ನಾನು ಇನ್ನೆಲ್ಲಿಗೆ ಹೋಗ್ಬೇಕು? ಈಗ ಸ್ಟೇಷನ್ಗೆ ಹೋದ್ರೆ ಏನಂತಾರೆ, ನಿಮ್ಗೆ ಇಷ್ಟ ಇಲ್ವಾ, ಹೋಗಿ ಕೋರ್ಟ್ಗೆ ಹೋಗಿ ಡ್ರೈವರ್ಸ್ ತೊಗೊಳ್ಳಿ ಅಂತಾರೆ. ಈ ಕೋರ್ಟ್ಗೆ ಹಾಕಿದ್ದವನು ಅವನು ಅಂದಮೇಲೆ ಬಂದು ತೊಗೋಬೇಕಲ್ವಾ? ಅದಕ್ಕೆ ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ, ಈ ಸೆಕೆಂಡೇ ಬರಲಿ ಅವನು. ಈಗ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾನಲ್ಲ, ಈ ಸೆಕೆಂಡ್ ಬಂದು ನಿಂತ್ಕೊಳ್ಳಿ. ನಾನು ಪೇಪರು ಸೈನ್ ಮಾಡಿಲ್ಲ ಅಂದರೆ ಕೇಳಿ, ಅವ್ನು ಮದುವೆ ಆಗ್ತಾನಾ ಈಗಲೇ ಆಗಲಿ, ನನಗಿಲ್ಲ. ನಾನು ನೋಡಿರೋ ನೋವು ಮುಂದೆ ಅವನು ಹೇಳಿದ್ನಲ್ಲ, 10 ವರ್ಷ ಬೇಕಾಗಿರಲಿಲ್ಲ ಒಂದು ಹುಡುಗಿ ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಳು ಸಂಸಾರ ಮಾಡೋ ತಾಕತ್ತು ಅವ್ನಿಗಿಲ್ಲ. ಒಂದು ಮಗು ಸಾಕೋ ತಾಕತ್ತಿಲ್ಲ. ಅದು ಡಿವೋರ್ಸ್ಗೆ ನಡೀತಾ ಇದೆ. ಇವ್ನು ಬರದೇ ಇರೋದ್ರಿಂದ ಅದು ಹಾಗೇ ಇದೆ. ಇವ್ನು ಬರ್ತಾನೆ ಬರಲ್ಲ, ಅದು ಹೇಳಿಲ್ವಾ, ಮಗು ಬೇಕು ಅಂತ ಬರ್ತಾನೆ. ಆ ಮಗುಗೆ ಏನಾದರೂ ಮೇಂಟೆನೆನ್ಸ್ ಕಟ್ಕೊಡು, ಫೀಸ್ ಕಟ್ಕೊಡು ಅಂದಾಗ ನಾನೆಲ್ಲಿ ತಂದ್ಕೊಡ್ಲಿಲ್ಲ ಅಂದಮೇಲೆ ಏನಕ್ಕೆ ಬೇಕು ಮಗು? ಈಗ ಕೇಳ್ತಿದ್ದಾನಲ್ವ ನಿಮ್ಮ ಎದುರಿಗೆಲ್ಲ, ನನ್ನ ಮಗುನೂ ಬರ್ತೀನಿ, ಏನು ಮಾಡಿದ್ದಾನೆ ಕೇಳಿ. ಏನು ಮಾಡಲಿಲ್ಲ ಅಂದರೆ ಈಗ ಕೋರ್ಟ್ ಪ್ರಕಾರನೇ ಹೋಗೋಣ ಸರ್. ಈಗ ಅವನು, ನಾನು ಹೇಳ್ತಿದ್ದೀನಲ್ಲ ಸರ್, ಅವನು ಫಸ್ಟು ಯೂಟ್ಯೂಬಲ್ಲಿ ಬಂದಾಗ್ಲೂ ನಾನು ಆಚೆ ಬಂದಿಲ್ಲ. ಕಾರಣ ನನ್ನ ಮಗ. ಅವನೇನೆಲ್ಲ ಬಿಟ್ಟು ನಿಂತಿದ್ದಾನೆ. ನನಗೆ ನನ್ನ ಮಗನ ಜವಾಬ್ದಾರಿ ಇದೆ. ನಾಳೆ ನನ್ನ ಮಗನ ಮನಸ್ಸಿಗೆ ಹಾಳಾಗುತ್ತೆ ಅಥವಾ ಅವನು ಪರಿಣಾಮ ಬೀರುತ್ತಿದ್ರಿಂದ ಅಂತಾಗಿ ಒಳಗಡೆ ಇದ್ನ ಹೊರತು ಇವ್ನಿಗೆ ಎದ್ರಕೊಂಡು ಹೋಗಿಲ್ಲ. ಇವನು ಎಷ್ಟೇ ಮರ್ಯಾದೆ ತಗೋಬೋದು, ಇದರಿಂದ ನನಗೆ ಮರ್ಯಾದೆ ಹೋಗಿಲ್ಲ. ಯಾವತ್ತೂ ಗೊತ್ತಾ ನನಗೆ ಮರ್ಯಾದೆ ಹೋಗೋದು? ನಾನು ಎತ್ತು ಮಗ, ನೀನು ಸರಿಯಿಲ್ಲ ಅಮ್ಮ ಅಂತಾನಲ್ಲ, ಆವತ್ತು ನನಗೆ ಹೇಳಲಿ. ಇವನು ಅಲ್ಲ, ಸಾಕೋಕ್ಕಾಗದೆ ಯೋಗ್ಯತೆ ಇಲ್ದೇ ರೋಡಲ್ಲಿ ಬಿಟ್ಟೋದವನೇ ಹಿಂಗೆ ಆಡ್ತಿರ್ಬೇಕಾದ್ರೆ ಮರ್ಯಾದೆಯಿಂದ ನನ್ನ ಮಗನ ಸಾಕ್ತಾಯಿದ್ದೀನಿ. 13 ವರ್ಷ ಬೆಳೆಸಿದ್ದೀನಿ. ಈಗ 13 ವರ್ಷ ಒಂದು ಮಗುದು ಒಂದು ಸ್ಕೂಲ್ ಫೀಸ್ ಆಗಲಿ ಎಷ್ಟು ಖರ್ಚಿರುತ್ತೆ ಒಂದು ವರ್ಷಕ್ಕೆ ನೋಡ್ಕೊಂಡು ಹೋಗ್ತಿದ್ದೀನಿ. ಅವನು ಒಂದು ಪೆನ್ಸಿಲ್ ಇದಿಲ್ಲ. ಏನಕ್ಕೀಗ ಈ ಥರ ಎಲ್ಲ ತಗೊಂಡು ಏನು ಒಬ್ರು ಇಟ್ಕೊಂಡೇ ಒಬ್ರು ಸಂಸಾರ ಮಾಡ್ತಾರ, ಜೀವನ ಮಾಡ್ತಾರ? ಮರ್ಯಾದೆ ತೆಗಿಬೇಕು ಅಂದ್ರೆ ಈ ಥರ ತೆಗೆದು ಬದುಕಬೇಡಿ. ನಾನು ಯಾರಿಗೂ ಹೇಳ್ತಿದ್ದೀನಿ, ಎಲ್ಲ ಗಂಡು ಮಕ್ಕಳೇ ಆಗಲಿ ಯಾರೇ ಆಗಲಿ, ನಿಮಗೆ ಸಾಕೋ ತಾಕತ್ತಿದ್ರೆ ಮಾತ್ರ ಮದುವೆ ಮಾಡ್ಕೊಳ್ಳಿ. ಹಿಂಗೆ ಕಂಡವ್ರು ಹೆಣ್ಮಕ್ಳು ಸಿಕ್ಕಿದ್ರು ಅಂತ ಬೇಕಾದಾಗ ಯೂಸ್ ಮಾಡ್ಕೊಂಡು ಅದು ಅವನ್ನೇ ಕೇಳಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ನನಗೂ ಅದಕ್ಕೂ ಯಾವುದು ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೀನಿ. ಈಗ ನಾನು ಹೇಳ್ತಿದ್ದೀನಿ, ಅದು ಯಾವುದೋ ಒಂದು ಹುಡುಗಿ ಇಟ್ಕೊಂಡಿದ್ದ ಅದು ಎಲ್ಲ ತಿಳಿಸ್ಲಿ. ಈಗ ಹೇಳ್ತಿದ್ದೀನಲ್ಲ, ಕಾನೂನು ಮೂಲಕನೇ ಹೋಗ್ತೀನಿ ನಾನು. ಅವನ ಥರ ಎಲ್ಲೋ ಕದ್ದು ನಿಂತ್ಕೊಂಡು ವೀಡಿಯೋ ಮಾಡಿಬಿಟ್ಟು ಈಗ ಯೂಟ್ಯೂಬ್ ಮಾಡಿದ 15 ದಿನ ಪತ್ತೆ ಇಲ್ಲ. ಈಗೆಲ್ಲ ಸರಿ ಇದ್ದಿದ್ರೆ ಎದುರುಗಡೆ ಬರ್ಬೋದಿತ್ತಲ್ವ? ಬಂದೇ ಇಲ್ಲ ಅವನು. 15 ದಿನ ಕಾಣಿಸಿಲ್ಲ ಅವನು, ಎಲ್ಲೋಗಿದ್ದ? ಈಗ ನಾನು ಕರೆಕ್ಟ್ ಇದ್ದೀನಿ ಅಂದಮೇಲೆ ವೀಡಿಯೋ ಮಾಡಿಬಿಟ್ಟ ಯೂಟ್ಯೂಬಲ್ಲೆಲ್ಲ ಅವನದೇನೇನೆ. ನಾನು ಬಂದಿನಿ, ಮತ್ತೆ ಕೋರ್ಟ್ಗೆ ಸ್ಟೇಷನ್ಗೆಲ್ಲ ಹೋಗಿದ್ದೀವಿ. 15 ದಿನ ಎಲ್ಲ ಉತ್ಕೊಂಡಿದ್ದ ಅಲ್ವಾ? ಸತ್ಯ ಇದ್ರೆ ಆಚೆ ಬರಬೇಕಿತ್ತು, ಯಾಕೆ ಬರಲಿಲ್ಲ ಅವನು? ಮತ್ತೆ ಈಗ ಬಂದಿದ್ದಾನೆ. ಈಗ ಕೋರ್ಟ್ ಹತ್ರ ಹೋಗ್ಬೇಕು. ಈಗ ನಿಮ್ಮ ಹತ್ರನೇ ನೀವು ಡೈವರ್ಸ್ ಕೊಡಿಸಿ ಅಂದರೆ ನನಗೆ ಕೊಡಿಸ್ತೀರಾ ನೀವು? ನಾನು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ಅಲ್ಲಿ ಹೋದ್ರೆ ತಾನೇ ನಂಗೆ ಡೈವರ್ಸ್ ಸಿಗೋದು. ನಿಮ್ಮ ಹತ್ರ ಬಂದು ಸಿಗುತ್ತಾ? ಅವನೇನಕ್ಕೆ ಬಂದ?
ಈಗ ನಿಮ್ಮ ಹತ್ರನೇ ಬಂದಿದ್ದಾನೆ, ನಿಮ್ಮ ಮುಂದೆನೇ ನಾನು ಕೊಡ್ತೀನಿ, ಅದು ಯಾವ ಪೇಪರ್ ತೊಗೊಬರಲಿ ನಾನು ಸೈನ್ ಮಾಡಿಕೊಡ್ತೀನಿ. ಮತ್ತು ಹೇಳಿದ್ನಲ್ಲ, ಅವಳು ಯಾವ ಮದುವೆ ಆಯ್ತಾನೋ ಆಗಲಿ, ನಂದು ಯಾವುದೂ ಇಲ್ಲ. ಒಟ್ಟು ನನ್ನ ಮರ್ಯಾದೆ ಕಳೆದಿದ್ದಾನೆ. ಇವತ್ತು ನಾನು ನನ್ನ ಮಗನಿಗೋಸ್ಕರ ಇಷ್ಟು ದಿನ ನಾನು ಒಳಗಡೆ ಇದ್ದೆ, ನಾನು ಆಚೆ ಬಂದಿಲ್ಲ. ಈಗ ಬಂದಿದ್ದಾಗಿದೆ, ನಾನು ಕಾನೂನು ಮೂಲಕ ಹೋರಾಡ್ತೀನಿ. ಬೇರೆ ಥರ ಬಾಗಿಲಿಂದನೋ ಅಥವಾ ಬೇರೆ ಅವ್ನು ಮಾಡ್ತಾನಲ್ಲ, ಎಲ್ಲೋ ಕದ್ದಿ ಮುಚ್ಚಿ ಹೋಗೋದು ಅದು ಮಾಡಲ್ಲ. ಏನು ಕಾನೂನು ಪ್ರಕಾರ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಲ್ಲ, ಕಾನೂನು ಮೂಲಕನೇ ನಾನು ಇದು ಮುಂದುವರಿತೀನಿ. ನಾನು ಇದು ಬಿಡಲ್ಲ ನಾನು, ಯಾಕೆಂದರೆ ನನ್ನ ಮಾನ ಪ್ರಶ್ನೆ ಇದು. ನಾಳೆ ನನ್ನ ಮಗನಿಗೆ ಬರಲ್ವಾ, ಆಗಲ್ವಾ ಹೇಳಿ? ಒಂದು ಮಗು, ಅವ್ನಿಗೆ ಇವಾಗ 13 ವರ್ಷ. ನಾನು ಹೇಳ್ತಿದ್ದೀನಲ್ಲ, ಇವ್ನು ಯಾವುದೇ ತಾಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಇವ್ನ ಕತೆಗಳೆಲ್ಲ ನಾನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ನನ್ನ ಶತ್ರುಗಳಿಗೂ ಈ ಥರ ಫ್ಯಾಮಿಲಿ ಬೇಡ. ಮೇನು ಅವಳ ತಂಗಿ, ಅವಳ ಅಮ್ಮ, ಇವನು 3 ಜನ ಸೇರಿ ನನಗೆ ಕೊಟ್ಟಿದ್ದಾರೆ. ಅವ್ರ ಅಪ್ಪ ತುಂಬ ಒಳ್ಳೆಯವರು, ಅವ್ರು ತೀರ್ಕೊಂಡ್ರು. ಅವ್ರು ಇರೋ ತನಕ ಅಷ್ಟೇ. ನನಗೆ ಪ್ರೆಗ್ನೆಂಟು ಸರ್, 3 ತಿಂಗಳು ಪ್ರೆಗ್ನೆಂಟು, ಊಟ ಕೊಟ್ಟಿಲ್ಲ ನನಗೆ. ನನ್ನ ಗಡ್ಡೆ ತಿನ್ಕೊಂಡು ಹೇಳು ಅಂತೇಳಿ ಟ್ಯಾಂಕ್ ನೀರು ಬರುತ್ತೆ ಗೊತ್ತಾ, ವಾಶ್ರೂಮ್ಗೆ ನೀರು, ಅದನ್ನ ಇಟ್ಕೊಂಡು ಕುಡ್ದಿದ್ದೀನಿ ನಾನು. ಎಷ್ಟು ದಿನ ಹಸ್ಕೊಂಡಿರೋಕ್ಕಾಗತ್ತೆ? ನಮ್ಮಪ್ಪ ರೈತನೇ, ನಾವು ಒಂದಿನ ಊಟ ಇಲ್ಲದೆ ನಾವಿಲ್ಲ. ನಮ್ಮಪ್ಪ ನಮ್ಮ ಮನೇಲಿ ರಾಣಿ ಥರನೇ ಸಾಕಿರೋದು. ಊಟ ಕೊಡ್ದೇನೆ ನನ್ನನ್ನು ಅಷ್ಟನ್ನು ಅಳಿಸೋದು. ಇವನು ಕೇಳಿದ್ರೆ ನನಗೆ ಹೊರಗಡೆದೇ ಟೆನ್ಷನ್ ಇರುತ್ತೆ. ನೀನು ಹೆಂಗಾದ್ರೂ ಮಾಡ್ಕೊ, ಅವಳು ಮಗಳ ಮನೆ ಎದುರುಗಡೆ ಹೋಗಿ ಮಾಡ್ಕೊತೀನ, ನಾನು ಎಲ್ಲಿ ಹೋಗ್ಬೇಕು? ನನಗೆ ಅಕ್ಕಪಕ್ಕ ಅಪ್ಪ ಅಮ್ಮ ಇದ್ದಾರ ಕೊಡೋಕ್ಕೆ? ಬಸ್ರಿ ಸರ್, ಮಗು ಹೊಟ್ಟೆಲಿರೋ ಮಗು ಅವನದಲ್ವಾ? ಬರೀ ನೀರು ಕುಡ್ಕೊಂಡಿದ್ದೀನಿ. ಕೊನೆಗೆ ಯಾರೋ ಅವ್ರು ಇಲ್ದಿರೋ ಟೈಮಲ್ಲಿ ರೋಡಲ್ಲಿ ಯಾರೋ ಹೋಗೋರ ಹತ್ರ ಫೋನ್ ಇಸ್ಕೊಂಡು ನಮ್ಮ ಮನೆಗೆ ಫೋನ್ ಮಾಡಿ, ನೀವು ಬಂದಿಲ್ಲ ಅಂದ್ರೆ ಇನ್ನು ಒಂದೇ ದಿನ ನಾನು ಸತ್ತೋಗ್ತೀನಿ ಅಂತ ಹೇಳ್ದೆ. ಆಗ ನಮ್ಮಪ್ಪ, ಪಾಪ ಅವ್ರು ಪೊಲೀಸ್ ಒಳ್ಳೆಯವರಲ್ಲ, ನಿಮ್ಮ ಮಾವ ತಿಥಿ ಮುಗಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀವಿ ಇರವ ಅಂತೇಳಿ, ಆ ತಿಥಿ ಮುಗಿದ ತಕ್ಷಣ ನಾನು ಕರ್ಕೊಂಡು ಹೋದ್ರು. ಅಕಸ್ಮಾತ್ ಇಲ್ಲಿ ತನಕ ಇದ್ದಿದ್ರೆ ನಾನು ಇಲ್ಲ, ನನ್ನ ಮಗುನೂ ಇಲ್ಲ. ಅವ್ರ ಅವ್ವನೇ ಇದಕ್ಕೆ ಮೇಯ್ನು. ಸಾಯಿಸಿ ಬಿಡು. ಕೊಟ್ಟಿದ್ದೀನಿ. ಇಲ್ಲಿ ಅವನು ಒಡವೆಗಳೇ ಇದೆ ಅಲ್ವಾ, ನಾನೇನು ತಗೊಂಡಿಲ್ಲ ಅಂತಾನೆ. ನಾನು ಎಷ್ಟು ಒಡವೆಗಳು ತಗೊಂಡಿದ್ದೆ, ಅದು ಬೆಂಗಳೂರಲ್ಲಿ ಇದೆ, ಅದು ಇದೆ, ಕಾಪಿ ಇದೆ. ನೆಕ್ಸ್ಟ್ ಈಗ ಯೂಟ್ಯೂಬಲ್ಲೆಲ್ಲ ಬಿಟ್ಟ, ಅದು 6 FIR ಇದೆ ಅವನ ಮೇಲೆ ಅಲ್ಲ, ಪ್ರತಿಯೊಂದು ಇದೆ ಡೀಟೇಲ್ಸ್. ಅವನು ಏನೇನು ಸುಳ್ಳು ಹೇಳಿದಾನೆ, ಅವನು ಬಾಯಲ್ಲಿ ಸುಳ್ಳು ಹೇಳಿರ್ಬೋದು, ನನ್ನ ಹತ್ರ ರೆಕಾರ್ಡ್ ಇದೆ. ಹೇಳಲಿಲ್ವಾ? ಹಾಂ, ಈಗ ಕಮಿಷನ್ ಕೊಟ್ಟಿದ್ದೀನಿ ನಾನು, ಇಲ್ಲಿ ಪೊಲೀಸು SP ಕೊಟ್ಟಿದ್ದೀನಿ ನಾನು. ಇಲ್ಲಿ ತಗೊತೀನಿ, ಈಸ್ಕೊಂಡಿದ್ದಾರೆ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮತ್ತೆ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ಹೇಳಿದಲ್ಲ, ಇನ್ನು ಕೋರ್ಟ್ ಮುಖಾಂತರ ನಮ್ದು ಏನಿದೆ ಅದನ್ನು ಪರಿಹಾರ ಮಾಡ್ಕೊ. ನಿಮ್ಮ ಮುಂದೆನೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅವ್ನು ಕೋರ್ಟಿಗೆ ಬಂದಿಲ್ಲ ಅಂದ್ರೆ ನಾನು ನಿಮ್ಮ ಮುಂದೆನೇ ಬರ್ತೀನಿ, ಆಯಿತಾ? ಈಗ ಹೇಳಿದ್ದಾನೆ ಕೊಡಲ್ಲ ಅಂತ, ಈಗಲೇ ಕಳಿಸಿ, ಈ ಸೆಕೆಂಡಲ್ಲಿ ಕೊಡೋಕೆ ನಾನು ರೆಡಿ ಇದ್ದೀನಿ. ನಾವು ಯಾವುದೇ ಲಕ್ಷ ಕೇಳಿಲ್ಲ. ಅವನು ಎಂಥವನು ಅಂತಂದು ಗೊತ್ತಿದೆ. ನಾನು ಈಗಲೇ ಹೇಳಿದ್ದು ಅಷ್ಟು, ಅವನ ಹತ್ರ ಬೇಡ. ನನ್ನ ಒಡವೆಗಳೇನಿದೆ, ನಮ್ಮ ಅಪ್ಪ ಅಮ್ಮ ಏನು ಮದುವೆ ಖರ್ಚು ಮಾಡಿದ್ದಾರೆ ಅದನ್ನು ಕೊಟ್ಬಿಟ್ಟು ನೀನು ತಗೊಂಡೋಗು. ನಿನ್ನ ದುಡ್ಡು ಅಂತ ನನಗೆ ಬೇಡ ಅಂತಲೇ ಹೇಳಿದ್ದೀನಿ ನಾನು. ಇವನು ಹೆಂಗೆ 20 ಲಕ್ಷ 30 ಲಕ್ಷ ಕೇಳ್ತಾರೆ ಅಂತ ಹೇಳ್ದ? ನನಗೆ ಇನ್ಯಾವುದು ಯೋಚನೆ ಇದೆ ಸರ್. ನಾನು ಪ್ರೆಗ್ನೆಂಟಲ್ಲಿ ಒಂದು ಊಟ ಕೊಡ್ದೇನೆ ನನ್ನನ್ನು ಅಷ್ಟು ಕೊರಗಿಸಿದ್ರೆ ಅವರು ಉದ್ಧಾರ ಆಗ್ತಾರ? ನಾನು ಇಲ್ಲಿವರೆಗೂ ಅದನ್ನೇ ಹೇಳಿದ್ದು, ಕರ್ಮ ಒಂದು ಅನ್ನೋದಿರುತ್ತೆ, ಅದು ಸಾಧಿಸುತ್ತೆ. ಹಾಂ,